ಈಗ ನೀವೇ ಹೇಳಿದ್ರಿ ಫಿನಾನ್ಷಿಯಲಿ ತುಂಬಾ ನಾನು ಕಷ್ಟಪಟ್ಟೆ ಅಂತ ಹೇಳ್ಬಿಟ್ಟು. ಇವಾಗ ಯೂಶುವಲಿ ಏನಂತಂದ್ರೆ ನಾವು ಎಷ್ಟೋ ವಿಚಾರಗಳನ್ನ ಮನೆಯವ್ರ ಹತ್ರ ಶೇರ್ ಮಾಡ್ಕೊಳಕ್ ಆಗದೆ ಇರುವಂತದ್ದು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಳ್ತೀವಿ. ಸೊ ಫಿನಾನ್ಷಿಯಲಿ ನೀವು ಸಫರ್ ಆಗ್ತಿದ್ದಾಗ ಯಾರ ಹತ್ರ ಫ್ರೆಂಡ್ ಹತ್ರ ಅಮೌಂಟ್ ಅಂದ್ರೆ ಕೇಳಿ ಅದನ್ನ ಇಲ್ಲ ಅಂತ ಅನ್ಸ್ಕೊಂಡಿದ್ದ ಸಿಚುವೇಶನ್ ಇದೆಯಾ? ಯಾಕಂದ್ರೆ ಇವತ್ತು ಈ ರೇಂಜಿಗೆ ಬೆಳೆದಿದ್ದೀರಾ. ಹಾ, ಬಿಕಾಸ್ ಆ ತರ ಅನ್ನೋದಕ್ಕಿಂತ ನಾನು ಯಾವತ್ತೂ ಕೇಳಲ್ಲ ದುಡ್ಡು. ಯಾರಿಗೂ ಮೊದ್ಲಿಂದಾನು ನನ್ ಅಭ್ಯಾಸ ಇಲ್ಲ. ಮೊದ್ಲಿಂದನೂ ಅಭ್ಯಾಸ ಇಲ್ಲ. ಅಂದ್ರೆ ನಮ್ ತಂದೆ ಯಾವ ತರ ಅಂದ್ರೆ, ಒಬ್ರ ಹತ್ರ 1,000 ರೂಪಾಯಿ ತಗೊಂಡು ಅದನ್ನ ವಾಪಸ್ ಕೊಟ್ಬಿಡು, ಅದನ್ನ ಇಟ್ಕೋಬೇಡ ಅನ್ನೋಂತ ಮೈಂಡ್ ಸೆಟ್ ಅಲ್ಲಿ ಇರೋದು. ಸೊ ಎಷ್ಟೇ ಕಷ್ಟ ಆದ್ರೂ ಬೇಕಾದ್ರೆ ಅದನ್ನ ಸಫರ್ ಮಾಡ್ತೀನಿ, ಬಟ್ ಬೇರೆಯವ್ರ ಹತ್ರ ಕೇಳೋ ಒಂದು ಅಭ್ಯಾಸ ಇಟ್ಕೊಂಡಿಲ್ಲ ಇದುವರೆಗೂ. ಸೊ ಆತರ ಯಾರಾದ್ರೂ ಕೇಳೂ ಇಲ್ಲ. ಬಟ್ ನನ್ ಫ್ರೆಂಡ್ ಸಚಿನ್ ಅಂತ ಒಬ್ಬ ಇದ್ದಾರೆ, ಸಚಿನ್ ಮತ್ತೆ ಮಧು ಗೌಡ ಅಂತ. ಸೊ ಅವ್ರು ನನ್ ತುಂಬಾನೇ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಎಷ್ಟೋ ಸರಿ ನನಗೆ ತಿನ್ನಕ್ ಆಗ್ತಿರ್ಲಿಲ್ಲ, ಓಡಾಡಕ್ ಆಗ್ತಿರ್ಲಿಲ್ಲ ಅಂದಾಗ ಅವ್ರ ಹೋಟೆಲ್ ಅಲ್ಲಿಂದ ಫುಡ್ ತಂದು ಕೊಡೋರು. ಅವಾಗಷ್ಟೇ ಅವ್ರು ಚಿಕ್ಕ ಹೋಟೆಲ್ ಶುರು ಮಾಡಿದ್ರು, ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂತ. ಸಚಿನ್ ದೊನ್ನೆ ಬಿರಿಯಾನಿ ದೊನ್ನೆ ಬಿರಿಯಾನಿ ಪ್ಯಾಲೇಸ್. ಸೊ ನಮ್ ಇಬ್ರು ಜರ್ನಿ ತುಂಬಾ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಇಬ್ರು ಸ್ಕ್ರಾಚ್ ಇಂದಾನೆ ಶುರು ಮಾಡಿದ್ದು. ಇವಾಗ ಅವನೊಂದು ಪೊಸಿಷನ್ ಅಲ್ಲಿ ಇದ್ದಾನೆ, ನಾನೊಂದು ಪೊಸಿಷನ್ ಅಲ್ಲಿ ಇದ್ದೀನಿ. ಸೊ ಇವನ್ ಮಧು ಅಷ್ಟೇ, ರಾಯಲ್ ದೊನ್ನೆ ಬಿರಿಯಾನಿ ಅನ್ನೋದು ಮಧು ಅವ್ರ ಫ್ರಾಂಚೈಸ್. ಸೊ ಅವರು ನನಗೆ ಸಂಜೆ ಊಟ ತಂದು ಕೊಡೋರು, ಕೆಲವೊಂದ್ಸರಿ ಚಿಕನ್ ತಂದು ಕೊಡೋರು. ಇವನ್ ಎಲ್ಲಾದ್ರೂ ನಂಗೆ ಆಡಿಷನ್ ಇದೆ, ಲುಕ್ ಟೆಸ್ಟ್ ಇದ್ರೆ ಅವ್ನ್ ಬೈಕೆ ಕೊಡ್ತಾ ಇದ್ದ. ನನಗೆ ಟ್ರಾವೆಲಿಂಗಿಗೂ ಗಾಡಿ ಇರ್ಲಿಲ್ಲ, ಸೊ ಬೈಕು ಇಲ್ಲ, ಏನೂ ಇರ್ಲಿಲ್ಲ. ಸೊ ಅವನ ಹತ್ರ ಬೈಕ್ ಇತ್ತು. ಸೊ ಅವನ್ ಪಾಪ ಕ್ಯಾಬ್ ಅಲ್ಲಿ ಆತರ ಟ್ರಾವೆಲಿಂಗ್ ಮಾಡಿ ನೀನು ನನ್ ಬೈಕ್ ಎತ್ಕೊಂಡು ಹೋಗುವಂತ ಕೊಡೋನು. ಸೊ ಆ ಟೈಮಲ್ಲಿ ಅವ್ನು ತುಂಬಾನೇ ಹೆಲ್ಪ್ ಮಾಡಿದ್ದಾನೆ. ಪ್ರತಿಯೊಂದು ಊಟದ ವಿಷಯ ಆಗಿರ್ಬೋದು, ಟ್ರಾವೆಲಿಂಗ್ ವಿಷಯ ಆಗಿರ್ಬೋದು. ಸೊ ಅವತ್ತು ಅವ್ನು ಇಲ್ಲ ಅಂದಿದ್ರೆ ಇನ್ನ ಕಷ್ಟ ಆಗಿರೋದು. ಯಾಕಂದ್ರೆ ಊಬರ್ಗೆ ಒಂದು 500 ರೂಪಾಯಿ 200 ರೂಪಾಯಿ ಕೊಡ್ಬೇಕು ಅಂದ್ರೆ ಆ ಮತ್ತೆ ಕಷ್ಟ ಆಗೋದು. ಅಂದ್ರೆ ಮತ್ತೆ ದುಡ್ಡು ಇಲ್ದೆ ಮತ್ತೆ ಬೇರೆ ಆವಾಗ ಆತರ ಆಗಿದ್ರೆ ನಾನು ಮತ್ತೆ ಸಾಲ ಕೇಳ್ಬೇಕಾಗಿತ್ತೇನೋ, ಪರಿಸ್ಥಿತಿ ಬರ್ತಿತ್ತೇನೋ ಗೊತ್ತಿರ್ಲಿಲ್ಲ. ಬಟ್ ಊಟದ ಋಣ ತುಂಬಾನೇ ಇದೆ ಅವನ ಮೇಲೆ. ನಿನ್ನೆ ಅಷ್ಟೇ ಬರ್ತ್ಡೇ ಆಯ್ತು ಸಚಿನ್ ಅವ್ರು. ಸೊ ಅದಕ್ಕೆ ಟೆಂಪಲ್ ಹೋಗಿದ್ವಿ, ರಾಯರ್ ಮಠಕ್ಕೆ. ಸೊ ಅವ್ರದ್ದು ತುಂಬಾ ಋಣ ಇದೆ. ಅಂದ್ರೆ ಆ ಊಟದ ಋಣ ಯಾವ್ದು ತೀರ್ಸಕ್ ಆಗಲ್ಲ. ಸೊ ಅವತ್ತು ಅವ್ರಿಬ್ರು ಇಲ್ಲ ಅಂದಿದ್ರೆ ಮೇ ಬಿ ತುಂಬಾ ಕಷ್ಟ ಆಗ್ತಿತ್ತೇನೋ ಲೈಫಲ್ಲಿ. ನನಗೆ ಇನ್ನೊಂದು ಗೊತ್ತಾಯ್ತು, ರಾಯರ್ ಮಠಕ್ಕೆ ಹೋಗ್ತೀರಿ ಅಂತ ಹೇಳಿದ್ರಲ್ಲ, ಅಲ್ಲಿ ಖುಷಿಯವರು ಬಂದಿದ್ರು. ಅದು ಮುಂಚೆ. ಮೊನ್ನೆ ಫೋಟೋ ಹಾಕಿದ್ರಿ ಮತ್ತೆ? ಅದು ಲಾಸ್ಟ್ ಇಯರ್ದು. ಹಿಂಗೂ ಯಾಮರಿಸ್ತೀರಾ? ಅದು ಲಾಸ್ಟ್ ಇಯರ್ದು. ಅಂದ್ರೆ ನನಗೆ ರಾಯರ್ ಮಠ ಹೋದ್ರೆ ತುಂಬಾನೇ ಇಷ್ಟ. ಅಂದ್ರೆ ಲೈಫಲ್ಲಿ ನಂದು ಅಷ್ಟೇ. ಅಂದ್ರೆ ನನಗೆ ತುಂಬಾ ಲೈಫಲ್ಲಿ ಏನು ಆಗ್ತಾ ಇಲ್ಲ, ಏನೋ ಮುಂದೇನು ಅಂತ ಗೊತ್ತಿಲ್ಲ ಅಂದಾಗ ಎಷ್ಟೇ ಅಂದ್ರೆ ಫ್ರಸ್ಟ್ರೇಷನ್ ಇದ್ರು ಒಂದ್ಸರಿ ಹೋಗಿ ಬರ್ತೀನಿ. ಆಮೇಲೆ ಒಂಥರ ಆರಾಮಾಗಿರ್ತೀನಿ. ಮುಂದೇನ್ ಕೆಲ್ಸ ಗೊತ್ತಿಲ್ಲ ಅಂದ್ರೂ ಒಂಥರ ಆರಾಮಾಗಿರ್ತೀನಿ. ನಮ್ ಫ್ಯಾಮಿಲಿಯಲ್ಲಿ ರಾಯರ್ ಭಕ್ತರು ಎಲ್ರು. ಸೊ ಅವ್ರು ಇದ್ದಿದ್ದಕ್ಕೆ ನಾವ್ ಇಲ್ಲಿವರೆಗೂ ಬಂದಿದೀವಿ ಅಂತಾನೆ ಹೇಳ್ಬೋದು. ರಾಯರ್ನ ನಂಬಕ್ಕೆ ಶುರು ಮಾಡಿದಾಗಿಂದ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ಅಂಡ್ ಎಷ್ಟು ಕಾನ್ಫಿಡೆನ್ಸ್ ಬಂತು? ಆಕ್ಚುಲಿ ನಮ್ ಫ್ಯಾಮಿಲಿಯಲ್ಲಿ ನಮ್ಮ ಮಾವ ಅವರು ಗುರುವಾರ ನಾನ್ ವೆಜ್ ಬಿಡೋದು ಆ ತರ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಾ ಇದ್ರು. ಸೊ ನಾನ್ ಆತರ ಮಾಡ್ತಾ ಇದ್ದೆ, ನಾನು ಎವ್ರಿ ಡೇ ತಿಂತಾ ಇದ್ದೆ. ಬಟ್ ತುಂಬಾ ಅಂದ್ರೆ ನಾನೇನ್ ಹೇಳ್ತಿದ್ದೆ ಅಂದ್ರೆ, ನೀವ್ ಹೇಳೋದಕ್ಕಿಂತ ನಾನಾಗೆ ಬಿಟ್ರೆ ಅದು ಒಳ್ಳೇದು. ಇವಾಗ ನೀವ್ ಹೇಳಿದ್ರಿ ಅಂತ ಬಿಟ್ರೆ ಅದ್ ನಿಮ್ಗೆ ನಾನು ಸ್ಪಂದಿಸ್ದಂಗ ಆಗುತ್ತೆ, ರೆಸ್ಪೆಕ್ಟ್ ಕೊಟ್ಟಂಗೆ. ಬಟ್ ಅದಕ್ಕಿಂತ ನಾನಾಗೆ ನಾನು ಬಿಟ್ರೆ ಏನೋ ನಾನು ಬಿಲೀವ್ ಮಾಡ್ತಿದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ ಅಂತ ನಾನು ಆತರ ನನ್ನ ಮೈಂಡ್ ಸೆಟ್ ಇರೋದು. ಸೊ ಹೋಗ್ತಾ ಹೋಗ್ತಾ ಸೀರಿಯಲ್ ಬಂದ್ಮೇಲೆ ಏನೋ ಒಳ್ಳೇದ್ ನಡೀತಿದೆ ಅಂದಾಗ ಏನೋ ನನಗೆ ಒಂದಿನ ಅನ್ನಿಸ್ತು, ನಾನ್ ವೆಜ್ ಬಿಟ್ಬಿಡೋಣ, ಗುರುವಾರ ನಾನು ಬಿಟ್ಬಿಡ್ತೀನಿ. ನಾನು ಅವ್ರಿಗೆ ಹೇಳಿದೆ, ಇವಾಗ ಅನ್ನಿಸ್ತಿದೆ ನನಗೆ ನಾನ್ ವೆಜ್ ಬಿಡ್ಬೇಕು ಅಂತ, ನಾನು ಬಿಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅವಾಗ ಎಲ್ರು ಮನೇಲಿ ಶಾಕ್ ಆದ್ರು, ನೀನ್ ಬಿಡ್ತಾ ಇದೀಯ ಅಂತ. ಸೊ ಆತರ ನಾನ್ ವೆಜ್ ಅಂದ್ರೆ ಅಷ್ಟಿಷ್ಟ, ಮಧ್ಯಾಹ್ನ ನೈಟು. ಸೊ ನಾನ್ ವೆಜ್ ಅಂದ್ರೆ ಬೇಕೇ ಬೇಕು. ಆತರ ಇದ್ದವ್ರು ನಾನ್ ವೆಜ್ ಬಿಡ್ತೀನಿ ಅಂತ ಡಿಸೈಡ್ ಆದ್ರು. ಬಟ್ ಅವ್ರು ನಂಬಕ್ ಶುರು ಮಾಡಿದ್ಮೇಲೆ ಒಂದೇನು ಅಂದ್ರೆ, ಲೈಫಲ್ಲಿ ಏನೇ ಸ್ಟ್ರೆಸ್ ಇದ್ರು ಅದು ಆರಾಮಾಗಿ ಸಾರ್ಟ್ ಔಟ್ ಆಗೋದು. ಇನ್ನೊಂದು ಇದಾಗಲ್ಲ ಅಂತ ಇದ್ರೆ ಏನೋ ಒಂದು ನಂಬಿ ಮಾಡ್ಕೊಡಿ ದೇವ್ರಂತ ಸ್ವಲ್ಪ ಬೇಡ್ಕೊಂಡು ಏನಾದ್ರು ಮುಂದೆ ಕಾಲಿಟ್ರೆ ಆಗೋದು. ಅಂಡ್ ಒಂದೇನು ಅಂದ್ರೆ ಪಾಸಿಟಿವ್ನೆಸ್ ನನ್ನ ಲೈಫಲ್ಲಿ ಜಾಸ್ತಿ ಆಯ್ತು. ಏನ್ ನೆಗೆಟಿವ್ ಇತ್ತು ಅದೆಲ್ಲ ಸ್ವಲ್ಪ ಸೈಡ್ ಹೋಗಿ ಪಾಸಿಟಿವ್, ನಾನು ಏನಾದ್ರು ಮಾಡ್ತೀನಿ ಲೈಫಲ್ಲಿ, ಏನೋ ಅಚೀವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಸೊ ಇವಾಗ ಏನೇ ಒಂಥರ ಬ್ಯಾಕ್ ಸ್ಟೆಪ್ ಬಂದ್ರು ನಾನು ಅಷ್ಟು ಫೀಲ್ ಮಾಡ್ಕೊಳಲ್ಲ. ಓಕೆ ಇದು ಆಯ್ತು ಅಂದ್ರೆ ಮೇ ಬಿ ಅವ್ರು ಬೆಟರ್ ಪ್ಲಾನ್ ಇಟ್ಟಿದ್ದಾರೆ ನನ್ಗೋಸ್ಕರ, ಅದಕ್ಕೋಸ್ಕರ ಇದು ಆಗಿಲ್ಲ ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಸೊ ಅದು ಅದೇ ತರ ಆಗ್ತಿತ್ತು. ಸೊ ಇದು ಏನಾದ್ರು ಹೋದ್ರೆ ಅದಕ್ಕಿಂತ ಬೆಟರ್ ಆಗಿ ಸಿಗೋದು, ಬೆಟರ್ ಆಗಿ ಆಗೋದು. ಸೊ ಒಂದು ಕಾನ್ಫಿಡೆನ್ಸ್ ಅನ್ನೋದು ತುಂಬಾನೇ ಜಾಸ್ತಿ ಆಯ್ತು, ಒಂದು ಪಾಸಿಟಿವ್ನೆಸ್ ಲೈಫಲ್ಲಿ ತುಂಬಾ ಜಾಸ್ತಿ ಆಯ್ತು. ಅಂಡ್ ಅವ್ರು ನಂಬಿದ್ರೆ ಸೋಲಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಸೊ
ಈಗ ಆ ರೇಂಜಲ್ಲಿ ಇದ್ದೀರಾ. ಎಸ್. ಓಕೆ, ಈಗ ಯಾರಿಗಾದ್ರೂ ಪ್ರ್ಯಾಂಕ್ ಮಾಡ್ಬೇಕು ಅಂದ್ರೆ, ಯಾರಿಗೂ ಅಂತಲ್ಲ, ಖುಷಿ ಅವ್ರಿಗೆ ಪ್ರ್ಯಾಂಕ್ ಮಾಡ್ಬೇಕು ನೀವು. ಅವಳಿಗೆ ಪ್ರ್ಯಾಂಕ್ ಮಾಡ್ಬೇಕು ಏನಂತ ಹೇಳಿದ್ರಾ ಇಂಟರ್ವ್ಯೂಗಿದೆ ಅಂತ? ಹೇಳಿದ್ದೆ ಇಂಟರ್ವ್ಯೂ. ಈ ಹುಡುಗಿ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವರೆಲ್ಲ ಮಾಡೋದು ಇದೇ ತಪ್ಪು. ಅಲ್ಲ ಅಂದ್ರೆ ಆಕ್ಚುಲಿ ಅವರು ಇದೇ ಜಿಮ್ಮಿಗೆ ಬರೋರು. ಹೌದಾ? ಸೊ ಇಲ್ಲೇ ಟ್ರೈನ್ ಮಾಡೋರು. ಹಾ, ಹಾ. ಸೊ ಅವ್ರ ಹೆಲ್ತ್ ಅಪ್ಸೆಟ್ ಇಂದ ಅವರು ಜಿಮ್ಮಿಗೆ ಬರಕ್ ಆಗಿಲ್ಲ. ಸೊ ಹಾಗಾಗಿ ನಾನು ಹೇಳಿದ್ದೆ ಇವತ್ತು ಜಿಮ್ ವರ್ಕೌಟ್ ಇದೆ, ಸೊ ಅದ್ರ ಜೊತೆ ಇಂಟರ್ವ್ಯೂ ಇದೆ ಅಂತ ಹೇಳಿದ್ದೆ. ಸೊ ಅಷ್ಟೇ. ಇವತ್ತು ಮಾಡ್ತೀರಾ ಅಥವಾ ನೆಕ್ಸ್ಟ್ ಡೇ ಶೂಟ್ ಮಾಡಿದಾಗ ಮಾಡ್ತೀರಾ ಪ್ರ್ಯಾಂಕ್? ಯಾವ್ದು ಪ್ರ್ಯಾಂಕ್? ನೆಕ್ಸ್ಟ್ ಟ್ಯೂಸ್ಡೇ ಮಾಡೋಣ. ಪಕ್ಕ ಪಕ್ಕ 100%. 100%. ಓಕೆ, ಈಗ ಬಟ್ ಏನ್ ಟಾಪಿಕ್ ಅಂತ ಮೊದಲು ಹೇಳಿ. ಪ್ರಿಪೇರ್ ಮಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.